ನಾನು ಡಾಕ್ಟರ್ ಅವಿನಾಶ್ ಅಂತ, ಪೀಡಿಯಾಟಿಕ್ ಸರ್ಜನ್, ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು. 2 ವರ್ಷದಿಂದ ಅರೌಂಡ್ 200 ಮಕ್ಕಳಿಗೆ ಇಲ್ಲಿ ಆಪರೇಷನ್ ಮಾಡಿದ್ದೀವಿ. ಚಿಕ್ಕ ಸರ್ಜರಿ ಇಂದ ಹಿಡಿದು ದೊಡ್ಡ ಸರ್ಜರಿ ತನಕನೂ ಆಪರೇಷನ್ ನಡೆದಿದೆ. ಅರೌಂಡ್ 200 to 250 ಆಪರೇಷನ್ಸ್ ಮಾಡಿದ್ದೀವಿ. ಹಲವಾರು ಮಕ್ಕಳಲ್ಲಿ ಸರ್ಜರೀಸ್ ಅಂದ್ರೆ ಈಗ ಫೈಮೋಸಿಸ್ ಅಂತ ಕರಿತೀವಿ, ಮುಂಜಿ ಆಪರೇಷನ್ ಅಂತದೆ, ಅದಕ್ಕೆ ಕಾಮನ್ ಆಗಿ ಆಗ್ತದೆ. ಅನ್ಡೆಸೆಂಡೆಡ್ ಟೆಸ್ಟಿಸ್ ಯೂಶಲಿ ಕೆಳಗಡೆ ಕೆಳಗಡೆ ಹುಟ್ಟಿದ ತಕ್ಷಣ 2 ಇರಬೇಕು. ಅದು ಬರ್ದಿದ್ದ ಸಮಯದಲ್ಲಿ ಮೇಲ್ಗಡೆ ಇದ್ದಾಗ ಆಪರೇಷನ್ ಮಾಡಿ ಕೆಳಗಡೆ ತಂದು ಕೂರಿಸಬೇಕಾಗ್ತದೆ. ಅದು ಆಪರೇಷನ್ ಹಲವಾರು ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದು ಸಮಯ ಓಪನ್ ಆಪರೇಷನ್ ಮಾಡಿ ಕೆಳಗೆ ತರಿಸಬೇಕಾಗ್ತದೆ, ಕೆಲವೊಂದು ಸಮಯ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡಿ ತರಿಸಬೇಕಾಗ್ತದೆ. ಎರಡೂ ಕೂಡ ಹತ್ತಿರ ಒಂದು 50 ಆಪರೇಷನ್ ಮಕ್ಕಳಿಗೆ ಈ ಥರ ಆಪರೇಷನ್ ಆಗಿದೆ. ಇದರಿಂದ ಅವ್ರಿಗೆ ಹೆಲ್ಪ್ ಆಗಿದೆ. ಇದು ಬಿಟ್ಟು ಕಿಡ್ನಿ ಊತದ ಸಮಸ್ಯೆ ತುಂಬ ಇರುತ್ತೆ. ಹುಟ್ಟಿದಾಗ ತುಂಬ ಮಕ್ಕಳಿಗೆ ಕಿಡ್ನಿ ಊತ ಇರುತ್ತೆ. ಅದು ಫಾಲೋಅಪ್ ಮಾಡ್ತಾ ಆಪರೇಷನ್ ಬೇಕಾ ಬೇಡವಾ ಅಂತ ನಾವು ನೋಡಿ ಡಿಸೈಡ್ ಮಾಡ್ತೀವಿ. ಮೆಜಾರಿಟಿ 70 to 80% ಆಫ್ ದ ಚಿಲ್ಡ್ರನ್ ಏನೂ ಆಪರೇಷನ್ ಇಲ್ದೇ ತಾನಾಗೆ ವಾಸಿ ಆಗ್ತಾರೆ. ಆ ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ಅವರು ಬೆಂಗಳೂರು ತನಕ ಹೋಗಬೇಕಿತ್ತು. ಈಗ ಮೋಸ್ಟ್ ಆಫ್ ಆಲ್ ನಾವು ಇರೋದ್ರಿಂದ ಇಲ್ಲೇ ಎಲ್ಲವೂ ಮ್ಯಾನೇಜ್ ಆಗ್ತದೆ. ಸೊ ಈ ರೂರಲ್ ಏರಿಯಾದಲ್ಲಿ ಈ ಥರ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿಸಿದ್ರಿಂದ ತುಂಬ ಮಕ್ಕಳುಗಳಿಗೆ ಈ ಥರದಿಂದ ತುಂಬ ಹೆಲ್ಪ್ ಆಗಿದೆ. ನಾನು ಬಂದಾಗಲಿಂದ 2 ಇಯರ್ಸಿಂದ ನಾನು ಅಲ್ಲಿ ಹತ್ರ 200 ಆಪರೇಷನ್ ಬೇಕಾಗುವಂಥ ಮಕ್ಕಳುಗಳಿಗೆ ಒಂದು 10,000 ಮೇಲೆ ಈ ಥರ ಒಪಿನಿಯನ್ ಬೇಕಾಗಿರೋ ಮಕ್ಕಳುಗಳಿಗೆ ಹೆಲ್ಪ್ ಆಗಿದೆ. ಸೊ ಸ್ವಾಮೀಜಿಯವ್ರ ಕಡೆಯಿಂದ ಈ ಥರ ಒಂದು ದೊಡ್ಡ ಆಸ್ಪತ್ರೆ ಬಂದಿರೋದ್ರಿಂದ ತುಂಬ ರೂರಲ್ ಬ್ಯಾಕ್ಗ್ರೌಂಡ್ ಮಕ್ಕಳುಗಳಿಗೆ ಮತ್ತು ಅವ್ರ ಫ್ಯಾಮಿಲೀಸ್ಗಳಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.